ಭಾಗದಲ್ಲಿ ಪಾಕಿಸ್ತಾನ ಬೆಂಬಲಿತ ಬ್ಯಾನರ್ ಅನ್ನು ಹಾಕಿರುವಂಥದ್ದು ಮತ್ತು ಹಾಡುಗಳು ಹಾಕಿರುವಂಥದ್ದು, ಪಾಕಿಸ್ತಾನವನ್ನು ಬೆಂಬಲಿಸ್ತೇವೆ ಅಂತೇಳಿ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಬೆದರಿಕೆ ಹಾಕಿರುವಂಥ ಘಟನೆಗಳು ಅತ್ಯಂತ ಖಂಡನೀಯ. ಈ ವಿಚಾರದಲ್ಲಿ ನಾನು ಎಸ್ ಪಿ ಅವರ ಹತ್ರ ಕೂಡ ಮಾತಾಡ್ತೇನೆ. ಅದ್ಯಾಕೋ ಒಂದು ರೀತಿಯಲ್ಲಿ ಇವತ್ತಿನ ಸರ್ಕಾರದ ಮತ್ತು ಒಟ್ಟಾರೆ ವ್ಯವಸ್ಥೆಯಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವವರಿಗೆ ಕೂಡ ಮುಕ್ತವಾದಂಥ ಬೆಂಬಲ ಕೊಡ್ತಾ ಇರೋದು ಕಂಡುಬರುತ್ತೆ. ಏನೇ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧ ಸೆಡೆದು ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ನಾನೆಲ್ಲ ಸಮಸ್ತ ಸಾರ್ವಜನಿಕರಿಗೆ ಹೇಳ್ತಾ ಇರೋನು, ದಯವಿಟ್ಟು ಇಂಥ ಕೆಟ್ಟ ನಡತೆಯನ್ನು ಮತ್ತು ರಾಷ್ಟ್ರ ವಿರೋಧಿ ಮತ್ತು ರಾಷ್ಟ್ರದೋತ ನಡತೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಎಸ್ ಪಿ ಜೊತೆಯಲ್ಲಿ ಮಾತಾಡ್ತೇನೆ. ಅಗತ್ಯ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದೂರು ಕೊಡುವಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಇಂಥ ಅನಿಷ್ಟಗಳು ಈ ಸಮಾಜದಲ್ಲಿ ನಡಿಬಾರ್ದು ಅನ್ನೋದು ನಮ್ಮ ವಿನಂತಿ. ಅಲ್ಲ, ಈಗ ನಾನು ಗೋಹತ್ಯೆಯನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿದರು. ಆ ಸಂದರ್ಭದಲ್ಲಿ ತಡೆಗಟ್ಟದವ್ರ ಮೇಲೆ ಕೇಸ್ ಮಾಡಿದರು. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು. ಯಾರು ಅದಕ್ಕೆ ವಿರುದ್ಧ ಅಂತ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿದರು. ಈ ಸರ್ಕಾರವೇ ಒಂದು ರೀತಿ ಭಾರತ ವಿರೋಧಿ ನಿಲುವವರಿಗೆ ಬೆಂಬಲ ಕೊಡ್ತಾ ಹೋದರೆ ಏನು ಮಾಡಬೇಕು ಅನ್ನುವಂಥ ಚರ್ಚೆ ಸಾಮಾಜಿಕವಾಗಿ ನಾವೆಲ್ಲ ಮಾಡಬೇಕಾಗುತ್ತೆ. ಅದರ ಮಧ್ಯದಲ್ಲಿ ಚಿಕ್ಕಮಗಳೂರಲ್ಲಿ ನಡೆದ ಘಟನೆಯನ್ನು ನಾವೆಲ್ಲ ಒಟ್ಟಾಗಿ ಖಂಡಿಸ್ತೇವೆ. ಮತ್ತೆ ಇದ್ರ ಕ್ರಮಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಆಗ್ರಹಪಡಿಸ್ತೇವೆ. ಮತ್ತೇನಾಗುತ್ತೆ ಮುನ್ನೋಡ್ತೇವೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.